ಇದು IPL ಧಮಾಕ. ನಾನು ಅವಿನಾಶ್ ಶಿವನ್. ಸದ್ಯಕ್ಕೆ IPL ಭಾಳ ರಸವತ್ತಾಗಿ ಹೋಗ್ತಾ ಇದೆ. ಟೇಬಲ್ ಕಂಪ್ಲೀಟ್ ಆಗಿ ಓಪನ್ ಇದೆ. ಅಂದರೆ ಯಾರು ಫೈನಲ್ 4 ಅನ್ನೋದು ಇನ್ನೂ ಕೂಡ ಕ್ಲಾರಿಟಿ ಸಿಕ್ಕಿಲ್ಲ. ಹೌದು, ಇನ್ನೊಂದಷ್ಟು ಮ್ಯಾಚ್ಗಳು ಖಂಡಿತ ಇದೆ, ಆಗ ಒಂದು ಕ್ಲಾರಿಟಿ ಸಿಗುತ್ತೆ. ಬಟ್ ಇಲ್ಲಿ ನಾವು ಒಂದು ಗಮನಿಸಿದ್ರೆ, ಆರಂಭದಲ್ಲಿ ಯಾವ ಟೀಮ್ಗಳು ಟಾಪ್ನಲ್ಲಿ ಹೋಗ್ತಾ ಇದ್ವೋ ಅವುಗಳಲ್ಲಿ ಕೆಲವು ಟೀಮ್ ಮಾತ್ರ ಅಲ್ಲಿ ಸಸ್ಟೈನ್ ಆಗಿರೋದು. ಕೆಲವು ಟೀಮ್ಗಳು ನಿಧಾನವಾಗಿ ಡಿಕ್ಲೈನ್ ಆಗ್ತಾ ಇದೆ. ಅದರಲ್ಲಿ ಪ್ರಮುಖವಾದಂಥ ತಂಡ ಅಂತಂದರೆ ಅಕ್ಷರ್ ಪಟೇಲ್ ನಾಯಕತ್ವದ ಡೆಲ್ಲಿ ಕ್ಯಾಪಿಟಲ್ಸ್. ಸೊ ಆರಂಭದಲ್ಲಿ ಅವರು ಹೇಗೆ ಸ್ಟಾರ್ಟ್ ಮಾಡಿದ್ರು ಅಂತಂದರೆ, ಪ್ರತಿ ಮ್ಯಾಚಲ್ಲೂ ಕೂಡ ಅವರು ಅಬ್ಬರಿಸಿದ್ರು. ಅದರಲ್ಲೂ KL ರಾಹುಲ್ ಫಸ್ಟ್ ಮ್ಯಾಚ್ ಆಡಲಿಲ್ಲ. ಎರಡನೇ ಮ್ಯಾಚಿಗೆ ಬಂದ ಮೇಲಿಂದ ಅವರ ಒಂದು ಪೇಸ್ ಏನಿದೆ ಅಥವಾ ಒಂದು ಆಕ್ಸಲರೇಷನ್ ಏನಿದೆ ಅದು ಜಾಸ್ತಿ ಆಗ್ತಾನೆ ಹೋಯಿತು. ಅದಾದಮೇಲೆ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಕೂಡ ಡೆಲ್ಲಿ ಅದ್ಭುತವಾಗಿ ಕಾಣಿಸ್ತು. ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್, ಫೀಲ್ಡಿಂಗ್, ಹಾಗೆಯೇ ಅವರ ಬೌಲಿಂಗ್, ಮಿಚೆಲ್ ಸ್ಟಾರ್ಕ್ ಅವರ ಸಾರಥ್ಯದಲ್ಲಿ ಅವರ ಬೌಲಿಂಗ್ ಡಿಪಾರ್ಟ್ಮೆಂಟ್. ಇನ್ನೊಂದು ಕಡೆ KL ರಾಹುಲ್, ಸ್ಟಬ್ಸ್, ಡೂಪ್ಲೆಸಿ, ಅಕ್ಷರ್ ಪಟೇಲ್ ಇವರೆಲ್ಲರೂ ಕೂಡ ಬೌಲಿಂಗ್ ಅಂತ ಬಂದಾಗಲೂ ಕೂಡ ಅಕ್ಷರ್ ಪಟೇಲ್ ಜೊತೆ ಕುಲ್ದೀಪ್ ಇದ್ದಾರೆ. ಅವರಿಗೆ 3 ಸ್ಪಿನ್ನರ್ಸ್ ಏನಿದ್ದಾರೆ ಅದು ತುಂಬ ಪ್ಲಸ್ ಆಗ್ತಿದೆ. ಸೊ ಇದು ಈಗ ಸದ್ಯಕ್ಕೆ ಡೆಲ್ಲಿಯ ಒಂದು ಪೊಸಿಷನ್ ನೋಡಿದ್ರೆ, ಕಳೆದ 3 ಮ್ಯಾಚಲ್ಲಿ ನೋಡಿದ್ರೆ ಅವರು ನಿಧಾನಕ್ಕೆ ಡಿಕ್ಲೈನ್ ಆಗ್ತಿದ್ದಾರೆ. ಸೊ ಡೆಲ್ಲಿ ಆರಂಭದಲ್ಲಿ ಅವರೇ ಟಾಪಿಗೆ ಹೋಗಿ ಕೂರ್ತಾರೆ ಅಂತ ಇತ್ತು. ಆದರೆ ಈಗ ನಿಧಾನವಾಗಿ ಟಾಪಲ್ಲಿ 1ನಲ್ಲಿದ್ದರು, 2ಗೆ ಬಂದರು. ಇದೀಗ ನಿಧಾನವಾಗಿ 3ಇಂದ 4ಗೆ ಬರ್ತಾ ಇದ್ದಾರೆ. ಬನ್ನಿ ನೆನ್ನೆ ಮ್ಯಾಚ್ ಬಗ್ಗೆ ನೋಡೋಣ. ಕೋಲ್ಕತ್ತಾ ಆಲ್ರೆಡಿ ಸ್ವಲ್ಪ ಕಳೆದ ಒಂದಷ್ಟು ಮ್ಯಾಚ್ಗಳಿಂದ ಕಮ್ಬ್ಯಾಕ್ ಮಾಡುವಂಥ ಪ್ರಯತ್ನದಲ್ಲಿರುವಂಥ ಟೀಮ್. ನೆನ್ನೆ ಆರಂಭ ಒಳ್ಳೆ ಸಿಕ್ತು ಅವರಿಗೆ. 204 9 ವಿಕೆಟ್ಗೆ 20 ಓವರಲ್ಲಿ. ಗುರ್ಬಾಸ್ ಹಾಗೆಯೇ ನರೇನ್ ಒಳ್ಳೆ ಓಪನಿಂಗ್ ಕೊಟ್ಟರು. ಸೊ ಅದಾದಮೇಲೆ ಅಜಿಂಕ್ಯ ರಹಾನೆ ಕೂಡ ಏನು ರನ್ ರೇಟ್ ಬರ್ತಾ ಇತ್ತಲ್ಲ ಅದನ್ನು ಹಾಗೆ ನಿಲ್ಲೋ ಹಾಗೆ ಮಾಡಿದ್ರು. ಮುಂದುವರಿತಾ ಇತ್ತು ಅವರ ಸ್ಕೋರ್ ಹಾಗೆ ಪ್ರತಿ ಓವರ್ಗೆ 10 ರೀತಿಯಾಗಿ. ಆಮೇಲೆ ಅಂಕರೀಶ್ ರಘುವಂಶಿ ಅವರು ಕೂಡ 44 ರನ್ 32 ಬಾಲಿಗೆ ಒಂದು 3 ಬೌಂಡ್ರಿ 2 ಸಿಕ್ಸರ್ ಬಂತು. ವೆಂಕಟೇಶ್ ಅಯ್ಯರ್ ಈ ಒಂದು ಟೂರ್ನಮೆಂಟಲ್ಲಿ ಅಂಥ ಇಂಪ್ರೆಸಿವ್ ಇನ್ನಿಂಗ್ಸ್ ಆಡಿಲ್ಲ. ಯಾವುದೋ ಒಂದು ಇನ್ನಿಂಗ್ಸ್ ಬಿಟ್ಟರೆ ಕಂಪ್ಲೀಟಾಗಿ ಫೇಲ್ಯೂರ್ ಆಗಿದ್ದಾರೆ. ಅವ್ರು ಕೊಟ್ಟಿರುವಂಥ ಹಣಕ್ಕೆ ರಿಷಬ್ ಪಂತ್ ರೀತಿಯಾಗಿ ಅವರು ಕೂಡ ನ್ಯಾಯ ಸಲ್ಲಿಸ್ತಾ ಇಲ್ಲ. ಇನ್ನು ರಿಂಕು ಸಿಂಗ್ 25 ಬಾಲಲ್ಲಿ 36. ಅವರು ಕೂಡ ನಾವೇನು ನಿರೀಕ್ಷೆ, ಒಂದು ರಿಂಕು ಸಿಂಗ್ನ ನೋಡಿದ್ದೀವಿ ಕಳೆದ ಒಂದು 2-3 ಸೀಸನ್ನಿಂದ ಅವರ ಪರ್ಫಾರ್ಮೆನ್ಸ್ ಬಂದಿಲ್ಲ. ಬಟ್ ಸ್ಟಿಲ್ ಸ್ಕೋರ್ 200 ದಾಟಿಸೋಕ್ಕೆ ಸಾಕಾಯ್ತು ಅವರ ಒಂದು ಕೊಟ್ಟಂಥ ಕಾಂಟ್ರಿಬ್ಯೂಷನ್. ಸೊ ರಸಲ್ 17. ಅವರು ಕೂಡ ರಸಲ್ ಯಾವತ್ತೂ ಕೂಡ ಒಂದಷ್ಟು ಮಿನಿಮಮ್ ಬಾಲ್ ಆಡ್ತಾರೆ. ಒಂದು 200 ಸ್ಟ್ರೈಕಲ್ಲಿ ಮುಗಿಸಿ ಒಂದಷ್ಟು ಪೇಸ್ ಕೊಟ್ಟು ಅಂದರೆ ಸ್ಕೋರ್ನ ಹೆಚ್ಚಿ ಅವ್ರು ಹೋಗುವಂಥ ಒಬ್ಬ ಪ್ಲೇಯರ್. ಸೊ 204 ಮಿಚೆಲ್ ಸ್ಟಾರ್ಕ್ 3 ವಿಕೆಟ್ ಪಡೆದ್ರು. ಜೊತೆಗೆ ಮುಖೇಶ್ ಕುಮಾರ್ 2 ಓವರ್ ಕೊಟ್ಟರು ಅವರಿಗೆ. ಚಮೀರಾ 3 ಓವರ್ 46 ಕಾಸ್ಟ್ಲಿ ಆದರು. ಗೊತ್ತಾಗಲಿಲ್ಲ ಯಾಕೆ ಮುಖೇಶ್ ಕುಮಾರ್ನ 2 ಓವರ್ಗೆ ನಿಲ್ಲಿಸಿದ್ರು ಅನ್ನೋದು. ಇನ್ನು ವಿಪ್ರಾಜ್ ನಿಗಮ್ 4 ಓವರ್ಗೆ 41 ಕೊಟ್ಟರು ಕೂಡ 2 ವಿಕೆಟ್. ಅಕ್ಷರ್ ಪಟೇಲ್ 4 ಓವರ್ಗೆ 27 2 ವಿಕೆಟ್. ಆ್ಯಸ್ ಅ ಕ್ಯಾಪ್ಟನ್ ಬ್ಯಾಟಿಂಗ್ ಬೌಲಿಂಗ್ ಎರಡರಲ್ಲೂ ಕೂಡ ಅದ್ಭುತವಾಗಿ ಆಡ್ತಾ ಇದ್ದಾರೆ ಅಕ್ಷರ್. ಬಟ್ ಎಂಟೈರ್ ಟೀಮ್ ಯಾಕೋ ಕ್ಲಿಕ್ ಆಗ್ತಾ ಇಲ್ಲ. ಅಂದರೆ ಹತ್ತಿರ ಬಂದು ಸೋಲ್ತಾ ಇದ್ದಾರೆ. RCB ಮೇಲೆ ಅವ್ರು ಸೋತಂಥ ರೀತಿ ನೋಡಿದ್ರೆ ಸೆಂಟ್ರಲ್ಲಿ ಅದ್ಭುತವಾಗಿ ಬೌಲಿಂಗ್ ಮಾಡಿದ್ರು. ವಿಪ್ರಾಜ್ ಇರ್ಬೋದು, ಕುಲ್ದೀಪ್ ಇರ್ಬೋದು, ಅಕ್ಷರ್ ಇರ್ಬೋದು. ಬಟ್ ಆದರೆ ಓವರಾಲ್ ಅವರಿಗೆ RCB ಟೀಮ್ನ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ನೆನ್ನೆ ಕೂಡ ಸೇಮ್ ಅದೇ ಕಂಡು ಬಂತು. ಇನ್ನು ಡೆಲ್ಲಿಯ ಬ್ಯಾಟಿಂಗ್ ನೋಡಿದ್ರೆ ಅಭಿಷೇಕ್ ಪೋರಲ್ ಒಂದಷ್ಟು ಮ್ಯಾಚ್ಗಳಿಂದ ಒಳ್ಳೆ ಓಪನಿಂಗ್ ಕೊಟ್ಟಿದ್ದಾರೆ. ಒಳ್ಳೆ ಭರವಸೆ ಇರುವಂಥ ಯಂಗ್ಸ್ಟರ್ ಅವರು. ಸೊ 4 ರನ್ನೇ ಗಳಿಸಿದ್ದು. ಆಮೇಲೆ ಡೂಪ್ಲೆಸಿ 45 ಬಾಲಲ್ಲಿ 62 ಹಾಗೆ 7 ಬೌಂಡ್ರಿ 2 ಸಿಕ್ಸರ್. ಆದರೆ ಅವರಿಗೆ ನೆನ್ನೆ ಹೊಡೆತ ಕೊಟ್ಟಿದ್ದೆ ಕರುಣ್ ನಾಯರ್, KL ರಾಹುಲ್, ಟ್ರಿಸ್ಟನ್ ಸ್ಟಬ್ಸ್. 3 ಜನ ಕೂಡ ಕ್ಲಿಕ್ ಆಗಲಿಲ್ಲ. ಅಕ್ಷರ್ ನಾನು ಆಗಲೇ ಹೇಳಿದಾಗೆ ಬೌಲಿಂಗಲ್ಲೂ ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಬ್ಯಾಟಿಂಗಲ್ಲೂ ಕೂಡ 23 ಬಾಲಲ್ಲಿ 43 ಅವ್ರು ಗಳಿಸಿದಂಥ ಸ್ಕೋರ್. ಹಾಗೆ ಅವ್ರು ಗಳಿಸಿದಂಥ ಬೌಂಡ್ರಿ 3 ಸಿಕ್ಸರ್ 4 ಬೌಂಡ್ರಿ. ವಿಪ್ರಾಜ್ ಕೂಡ ನೆನ್ನೆ ಪ್ರಯತ್ನ ಪಟ್ಟರು ಮ್ಯಾಚ್ನ ಗೆಲ್ಲಿಸಬೇಕು ಅಂತ. 19 ಬಾಲಲ್ಲಿ 38 5 ಬೌಂಡ್ರಿ 2 ಸಿಕ್ಸರ್. ಅದನ್ನು ಬಿಟ್ಟರೆ ಬೇರೆ ಯಾರು ಕೂಡ, ಆಶುತೋಷ್ 1-2 ಮ್ಯಾಚ್ ವಿನ್ ಮಾಡಿಸಿದ್ದು ಬಿಟ್ಟರೆ ಅವರು ಕೂಡ ಈ ಸಲ ಡಿಸಪಾಯಿಂಟಿಂಗ್ ಪರ್ಫಾರ್ಮೆನ್ಸ್ ತೋರಿಸ್ತಾ ಇದ್ದಾರೆ. ಸೊ ನಾನು ಆಗಲೇ ಹೇಳ್ತಿದ್ನಲ್ಲ, ಈ ಡಿಕ್ಲೈನಿಂಗ್ ಟೀಮ್ಗಳು ಯಾವುದು, ಆರಂಭ ಶೂರತ್ವವನ್ನು ತೋರಿಸಿದಂಥವ್ರು ಈಗ ನಿಧಾನವಾಗಿ ಎಲ್ಲೋ ಟಾಪ್ 4ಇಂದ ಹೊರಗಡೆ ಹೋಗ್ತಿದ್ದಾರೆ ಅಂತ ಅನಿಸ್ತಿರೋ ಟೀಮಲ್ಲಿ ಈ ಟೀಮ್ ಇದೆ. ಅದು DC ಟೀಮ್. ಟೇಬಲ್ನ ನೋಡೋಣ. ಟೇಬಲ್ನಲ್ಲಿ ಈಗ 4ನೇ ಪ್ಲೇಸಿಗೆ ಬಂದಿದ್ದಾರೆ. 10 ಮ್ಯಾಚ್ ಆಡಿದ್ದಾರೆ. 6 ಗೆದ್ದಿರೋದು, 4 ಸೋತಿದ್ದಾರೆ, 12 ಪಾಯಿಂಟ್. ಇನ್ನು ಅವರಿಗೆ 4 ಮ್ಯಾಚ್ ಇದೆ. 4ಕ್ಕೆ 4 ಗೆದ್ದರೆ ಒಳ್ಳೆಯದು, 20 ಪಾಯಿಂಟಿಗೆ ಬರ್ತಾರೆ. 4ರಲ್ಲಿ 3 ಗೆದ್ದರೆ 18, 4ರಲ್ಲಿ 2 ಗೆದ್ದರೆ 16, 4ರಲ್ಲಿ 1 ಗೆದ್ದರೆ ಬಹುತೇಕ ಅವರು ಟೂರ್ನಿಯಿಂದ ಹೊರಗಡೆ ಹೋಗ್ತಾರೆ ಅಂತ ಅನ್ನಿಸ್ತಾ ಇದೆ. ಬಟ್ ಸ್ಟಿಲ್ ಅವ್ರಿಗೆ ಚಾನ್ಸ್ ಇದೆ. ಬಟ್ ಇದೇ ಫಾರ್ಮ್ ಮುಂದುವರಿಸಬಾರ್ದು. ಈಗ ಕಳೆದ 3 ಮ್ಯಾಚಲ್ಲಿ ಆಡಿದಂಥ ರೀತಿ ಟೀಮ್ ಕಾಂಬಿನೇಷನ್ ಬಾಂಡಿಂಗ್ ಏನಿದೆ ಸ್ವಲ್ಪ ಲೆಟ್ ಡೌನ್ ಮಾಡ್ತಾ ಇದೆ ಟೀಮನ್ನು. ಸೊ ಇದು ಡೆಲ್ಲಿಯ ಪರಿಸ್ಥಿತಿ. ನಿಧಾನವಾಗಿ ಕೆಳಗಿರುವಂಥ ಟೀಮ್ಗಳೀಗ ಮೇಲೆ ಹೋಗುವಂಥ ಪ್ರಯತ್ನ ಮಾಡ್ತಿವೆ. KKR ಇರ್ಬೋದು, RR ಇರ್ಬೋದು. ನಿಮಗೆ ನೆನಪಿರ್ಬೋದು, ಲಾಸ್ಟ್ ಟೈಮ್ RCB ಕೊನೆಯದಾಗಿ 14 ಪಾಯಿಂಟ್ ಗಳಿಸಿ ಅವರು ಕ್ವಾಲಿಫೈ ಆಗಿರೋದಿದೆ. ಸೊ ಇಂಥ ಪ್ರಯತ್ನ ಈಗ ಅಂಥ ಒಂದು ಆಶಾಭಾವನೆ KKR ಟೀಮ್ನಲ್ಲಿ ಇದೆ. RRಗಿದೆ. RR 10 ಮ್ಯಾಚಲ್ಲಿ 3 ಗೆದ್ದಿದೆ, 7 ಸೋತಿದ್ದಾರೆ. ಇನ್ನು ಅವರಿಗೆ 4 ಮ್ಯಾಚ್ ಇದೆ. 4ಕ್ಕೆ 4 ಗೆದ್ದರೆ 8 ಪಾಯಿಂಟ್ ಆಗುತ್ತೆ, 14 ಪಾಯಿಂಟಿಗೆ ಬರ್ತಾರೆ. ಎಲ್ಲ ಒಂದು ಔಟ್ ಆ್ಯಂಡ್ ಔಟ್ ಚಾನ್ಸ್ ಇದೆಯಾ ನಮಗೆ ಅಂತ ಪ್ರಯತ್ನ ಪಡ್ತಿದ್ದಾರೆ. ಸೊ ಅದಕ್ಕೆ ಡೆಲ್ಲಿ ಕೆಳಗೆ ಬರ್ತಿರೋದು ಕೂಡ ಅದು ಬೇರೆ 3 ಟೀಮ್ಗಳಿಗೆ ಹೆಲ್ಪ್ ಆಗ್ತಿದೆ. ಅದು ಪಂಜಾಬ್, LSG, KKR, RR 4 ಟೀಮ್ಗೆ
ಡೆಲ್ಲಿಯ ಈ ಪರ್ಫಾರ್ಮೆನ್ಸ್ ಹೆಲ್ಪ್ ಆಗುತ್ತೆ ಈ ಥರನೇ ಅವರು ಸೋಲ್ತಾ ಹೋದರೆ. ಬಟ್ ಕೆ ಎಲ್ ರಾಹುಲ್ ಇರುವಂಥ ಟೀಮ್ ಹೇಗೆ ಮುಂದುವರಿಯುತ್ತೆ ಕಾದು ನೋಡಬೇಕು. ಅದು ಆರ್ ಸಿ ಬಿ ಕೊಟ್ಟಂಥ ಆ ಸೋಲಿನ ಏಟ್ ಇದೆಯಲ್ಲ, ಅಲ್ಲಿಂದ ಕೆಲವು ಟೀಮ್ಗಳು ಸುಧಾರಿಸ್ಕೊಂಡೇ ಇಲ್ಲ. ಫಾರ್ ಎಕ್ಸಾಂಪಲ್ ಚೆಪಾಕ್ನಲ್ಲಿ ಚೆನ್ನೈ ಸೋತ ಮೇಲೆ ಆಮೇಲೆ ಅವರಿಗೆ ಯಾವ ದಿಕ್ಕೇ ಕಾಣದಾಗಾಯಿತು ಟೂರ್ನಮೆಂಟಲ್ಲಿ. ಹಾಗೆ ಡಿ ಸಿ ಟೀಮ್ಗೂ ಕೂಡ ಆರ್ ಸಿ ಬಿ ಕೊಟ್ಟಂಥ ಸೋಲು ಆ ಥರ ಏನಾದರೂ ಮಾಡುತ್ತಾ? ಸೊ ಡೆಲ್ಲಿಯ ಪರ್ಫಾರ್ಮೆನ್ಸಲ್ಲಿ ಏನು ಲ್ಯಾಪ್ಸ್ ಆಗ್ತಾ ಇದೆ ದಯವಿಟ್ಟು ಕಮೆಂಟ್ ಮಾಡಿ. ಒಂದು ಟೀಮ್ ಆಗಿ ಪರ್ಫಾರ್ಮೆನ್ಸ್ಗಳು ಅಲ್ಲಿ ಬರ್ತಾ ಇದೆ, ಬಟ್ ಓವರಾಲ್ ಟೀಮ್ ಆಗಿ ಅವ್ರು ಗೆಲ್ತಾ ಇಲ್ಲ. ಸೊ ಇದಾಗಿತ್ತು ನೆನ್ನೆಯ ಮ್ಯಾಚ್ನ ಒಂದು ರಿವ್ಯೂ. ಹಾಗೆಯೇ ಡೆಲ್ಲಿ ಸಾಕ್ತಿರುವಂಥ ರೀತಿ, ಟೇಬಲ್ನಲ್ಲಿ ಅವರು ಕುಸಿತಿರುವಂಥ ರೀತಿ. ಇದಾಗಿತ್ತು ಟಿವಿ 9ನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ 9.